ಜ್ಯೋತಿರ್ಲಿಂಗಗಳು ಅಗಾಧವಾದ ಶಕ್ತಿಯನ್ನು ಹೊಂದಿವೆ, ಏಕೆಂದರೆ ಅವುಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಪವಿತ್ರಗೊಳಿಸಲ್ಪಟ್ಟಿವೆ ಮತ್ತು ರಚಿಸಲ್ಪಟ್ಟಿವೆ. ಕೇವಲ ಮಾನವ ಸಾಮರ್ಥ್ಯಗಳನ್ನು ಬಳಸದೆ ಪ್ರಕೃತಿ ಶಕ್ತಿಗಳನ್ನು ಬಳಸುತ್ತೇವೆ. ಜ್ಯೋತಿರ್ಲಿಂಗಗಳು ಅಸ್ತಿತ್ವದಲ್ಲಿ ಕೆಲವು ಶಕ್ತಿಗಳನ್ನು ಒಳಪಟ್ಟಿದೆ. ಬನ್ನಿ 12 ಜ್ಯೋತಿರ್ಲಿಂಗಗಳು ಮತ್ತು ಅವುಗಳ ದಂತಕಥೆಗಳ ಬಗ್ಗೆ ತಿಳಿಯೋಣ. ನಮಸ್ಕಾರ. ಶಿವನನ್ನು ಪ್ರಪಂಚದ ದುಷ್ಟತನದ ವಿನಾಶಕ ಎಂದು ಪರಿಗಣಿಸಲಾಗುತ್ತದೆ. ಅವರ 12 ಪವಿತ್ರ ನಿವಾಸಗಳು ಅವರ ಅನುಯಾಯಿಗಳಿಗೆ ಅತ್ಯಂತ ಮಹತ್ವವಾಗಿದ್ದು ಅವುಗಳನ್ನು ಜ್ಯೋತಿರ್ಲಿಂಗ ಎಂದು ಕರೆಯುತ್ತಾರೆ. ಜ್ಯೋತಿರ್ಲಿಂಗವು ಶಿವನ ಪ್ರಾತಿನಿಧ್ಯವಾಗಿದೆ. ಇದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಬೆಳಕನ್ನು ಸೂಚಿಸುತ್ತದೆ ಮತ್ತು ಲಿಂಗ ಶಿವನನ್ನು ಪ್ರತಿನಿಧಿಸುತ್ತದೆ. ಶಿವಪುರಾಣವು 64 ಜ್ಯೋತಿರ್ಲಿಂಗಗಳನ್ನು ಉಲ್ಲೇಖಿಸುತ್ತದೆ. ಇವುಗಳಲ್ಲಿ 12 ಮಹಾ ಜ್ಯೋತಿರ್ಲಿಂಗಗಳು ಎಂದು ಕರೆಯಲ್ಪಡುತ್ತವೆ. ಶಿವನ ಈ 12 ಪ್ರಕಾಶಮಾನವಾದ ಮೂರ್ತಿ ರೂಪಗಳನ್ನು ತಮ್ಮ ಆಳವಾದ ಆಧ್ಯಾತ್ಮಿಕ ಮಹತ್ವಕ್ಕಾಗಿ ಪೂಜಿಸಲಾಗುತ್ತದೆ. ಪ್ರತಿಯೊಂದು 12 ಜ್ಯೋತಿರ್ಲಿಂಗ ದೇವಾಲಯಗಳಿಗೆ ಶಿವನ ನಿರ್ದಿಷ್ಟ ರೂಪವನ್ನು ಹೆಸರಿಸಲಾಗಿದೆ. ಪ್ರತಿಯೊಂದು ಶಿವನ ವಿಶಿಷ್ಟ ಅಂಶವನ್ನು ಸಂಕೇತಿಸುತ್ತದೆ. ಈ ದೇವಾಲಯಗಳು ಬ್ರಹ್ಮಾಂಡದ ಸ್ತಂಭವನ್ನು ಸಂಕೇತಿಸುತ್ತದೆ. ಇದು ಶಿವನ ಸೃಷ್ಟಿ ಮತ್ತು ಮಿತಿಯಿಲ್ಲದ ಸ್ವಭಾವ ಎರಡನ್ನೂ ಸೂಚಿಸುತ್ತದೆ. ಶಿವನ 12 ಮಹಾ ಜ್ಯೋತಿರ್ಲಿಂಗಗಳು: ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ, ಓಂಕಾರೇಶ್ವರ, ಕೇದಾರನಾಥ, ಭೀಮಾಶಂಕರ, ವಿಶ್ವೇಶ್ವರ, ತ್ರಯಂಬಕೇಶ್ವರ, ನಾಗೇಶ್ವರ, ಬೈದ್ಯನಾಥ, ರಾಮೇಶ್ವರಂ ಮತ್ತು ಗೃಣೇಶ್ವರ. ಶಿವನ 12 ಜ್ಯೋತಿರ್ಲಿಂಗಗಳು ಮತ್ತು ಅವುಗಳ ಆಧ್ಯಾತ್ಮಿಕ ಮಹತ್ವ, ಅವುಗಳ ಪೀಠಾಧಿಪತಿ ಸ್ಥಳಗಳನ್ನು ತಿಳಿಯೋಣ. 12 ಮಹಾ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಎಂದು ಪರಿಗಣಿಸಲ್ಪಡುವ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ. ಶಿವನು ಈ ದೇವಾಲಯದಲ್ಲಿ ಬೆಳಕಿನ ಸ್ತಂಭವಾಗಿ ಕಾಣಿಸಿಕೊಂಡಿದ್ದಾನೆ. ಶಿವಪುರಾಣದ ದಂತಕಥೆಗಳ ಪ್ರಕಾರ ಚಂದ್ರನು ದಕ್ಷ ಪ್ರಜಾಪತಿಯ 27 ಹೆಣ್ಣು ಮಕ್ಕಳನ್ನು ವಿವಾಹವಾದನು. ಚಂದ್ರ ತನ್ನ ಹೆಂಡತಿಯರಲ್ಲಿ ಒಬ್ಬರಾದ ರೋಹಿಣಿಯನ್ನು ಹೊರತುಪಡಿಸಿ ಎಲ್ಲರನ್ನೂ ತ್ಯಜಿಸಿದ್ದಕ್ಕಾಗಿ ಚಂದ್ರನನ್ನು ಖಂಡಿಸಿದನು. ಶಾಪವನ್ನು ಮುರಿಯಲು ಮತ್ತು ಕಳೆದು ಹೋದ ತನ್ನ ಕಾಂತಿ ಮತ್ತು ಆಕರ್ಷಣೆಯನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಅವನು ಶಿವನನ್ನು ಆರಾಧಿಸಿದನು. ಶಿವನು ಅವನ ಕೋರಿಕೆಯನ್ನು ಅನುಮೋದಿಸಿದನು ಮತ್ತು ಅವನ ಶಾಶ್ವತವಾಗಿ ಇಲ್ಲಿ ಸೋಮನಾಥನಾಗಿ ವಾಸಿಸುತ್ತಿದ್ದನು. ಎರಡನೆಯದಾಗಿ ನಾಗೇಶ್ವರ ಜ್ಯೋತಿರ್ಲಿಂಗ. ಇದು ಗುಜರಾತದಲ್ಲಿರುವುದು. ಭಾರತದ ಅತ್ಯಂತ ಶಕ್ತಿಶಾಲಿ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇದು ರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ. ಭೀಮಾಶಂಕರ್ ಜ್ಯೋತಿರ್ಲಿಂಗ, ಮಹಾರಾಷ್ಟ್ರ. ಈ ದೇವಾಲಯವು ಭವ್ಯವಾದ ಕಪ್ಪು ಬಂಡೆಯ ರಚನೆ ಭೀಮಾ ನದಿಯ ದಡದಲ್ಲಿದೆ. ಕುಂಭಕರ್ಣನ ಮಗ ಭೀಮನು ಈ ಜ್ಯೋತಿರ್ಲಿಂಗವನ್ನು ಮಹಾರಾಷ್ಟ್ರದಲ್ಲಿ ನಿರ್ಮಿಸಿದನೆಂದು ಭಾವಿಸಲಾಗುತ್ತದೆ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ, ಮಹಾರಾಷ್ಟ್ರ. ಶಿವಪುರಾಣದ ಪ್ರಕಾರ ಗೋದಾವರಿ ನದಿ ಮತ್ತು ಗೌತಮಿ ಋಷಿ ಇಲ್ಲಿ ವಾಸಿಸುವಂತೆ ಶಿವನನ್ನು ಬೇಡಿಕೊಂಡಾಗ ಶಿವನು ತ್ರಯಂಬಕೇಶ್ವರ ರೂಪದಲ್ಲಿ ಕಾಣಿಸಿಕೊಂಡಿದ್ದನು. ಗೃಣೇಶ್ವರ್ ಜ್ಯೋತಿರ್ಲಿಂಗ, ಮಹಾರಾಷ್ಟ್ರ. ಶಿವಪುರಾಣವು ಗೂಷ್ಮಾ ಎಂಬ ಮಹಿಳೆಯ ಕಥೆಯನ್ನು ವಿವರಿಸುತ್ತದೆ. ಆಕೆಯ ಮಗನು ತನ್ನ ಸಹೋದರಿಯ ಮಗನಿಂದ ಕೊಲ್ಲಲ್ಪಟ್ಟನು. ದುಃಖದಿಂದ ಹೊರಬಂದ ಗೂಷ್ಮಾ ಶಿವನಿಗೆ ತನ್ನನ್ನು ಅರ್ಪಿಸಿಕೊಂಡಳು. ಅವನ ಅನುಗ್ರಹವು ತನ್ನ ಮಗನನ್ನು ಸ್ಥಾಪಿಸಿತು. ಗೂಷ್ಮಾ ಅವರ ಆಜ್ಞೆಯ ಮೇರೆಗೆ ಶಿವನು ಈ ಸ್ಥಳದಲ್ಲಿ ಗೂಷ್ಮೇಶ್ವರ ಜ್ಯೋತಿರ್ಲಿಂಗವಾಗಿ ಶಾಶ್ವತವಾಗಿ ಕಾಣಿಸಿಕೊಂಡನು. ವೈದ್ಯನಾಥ ಜ್ಯೋತಿರ್ಲಿಂಗ, ಜಾರ್ಖಂಡ್. ರಾವಣನು ಶಿವನ ಕೃಪೆಗೆ ಪಾತ್ರನಾಗಲು ತನ್ನ ಶಿರಚ್ಛೇದನ ಮಾಡಿಕೊಂಡನೆಂದು ಈ ತಾಣಕ್ಕೆ ಸಂಬಂಧಿಸಿದ ಪ್ರಸಿದ್ಧ ದಂತಕಥೆಯೊಂದು ಹೇಳುತ್ತದೆ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ, ಮಧ್ಯಪ್ರದೇಶ್. ರಾಕ್ಷಸ ದೂಷಣನನ್ನು ಸೋಲಿಸಲು ಶಿವನು ಭೂಮಿಯಿಂದ ಹೊರಹೊಮ್ಮಿದನು. ದೂಷಣನನ್ನು ಸಂಹರಿಸಿದ ನಂತರ ಶಿವನು ಜ್ಯೋತಿರ್ಲಿಂಗವಾಗಿ ಕಾಣಿಸಿಕೊಂಡನು. ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಮಧ್ಯಪ್ರದೇಶ್. ದೇವತೆಗಳು ಒಮ್ಮೆ ದಾನವರೊಂದಿಗೆ ಯುದ್ಧದಲ್ಲಿ ತೊಡಗಿದ್ದಾಗ ವಿಜಯಕ್ಕಾಗಿ ಶಿವನನ್ನು ಪ್ರಾರ್ಥಿಸಿದರು. ವಿನಂತಿಯನ್ನು ಕೇಳಿದ ನಂತರ ಶಿವನು ಓಂಕಾರೇಶ್ವರ ರೂಪದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದನು. ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ, ಉತ್ತರ ಪ್ರದೇಶ್. ಬ್ರಹ್ಮನ ಅಸತ್ಯದಿಂದ ಕೋಪಗೊಂಡ ಶಿವನು ಅವನನ್ನು ಪೂಜಿಸಿದಂತೆ ಶಪಿಸಿದನು ಮತ್ತು ವಿಷ್ಣುವಿಗೆ ಪರಮಾಧಿಕಾರ ಬಿರುದನ್ನು ನೀಡಿದನು. ಕೇದಾರನಾಥ ಜ್ಯೋತಿರ್ಲಿಂಗ, ಉತ್ತರಾಖಂಡ. ಪುರಾಣದ ಪ್ರಕಾರ ಪಾಂಡವರು ಮಹಾಭಾರತ ಯುದ್ಧದಲ್ಲಿ ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪವನ್ನು ಕೋರಿದರು ಮತ್ತು ಇಲ್ಲಿ ಶಿವನಿಗೆ ತಪಸ್ಸು ಮಾಡಿದರು. ಅವರ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ತ್ರಿಕೋನ ಜ್ಯೋತಿರ್ಲಿಂಗವಾಗಿ ಕಾಣಿಸಿಕೊಂಡನು. ಆರಂಭದಲ್ಲಿ ಪಾಂಡವರು ನಿರ್ಮಿಸಿದ ಈ ದೇವಾಲಯವನ್ನು ನಂತರ ಹಿಂದೂ ಋಷಿ
ಆದಿ ಶಂಕರಾಚಾರ್ಯರಿಂದ ಪುನರ್ನಿರ್ಮಿಸಲಾಯಿತು. ರಾಮೇಶ್ವರಂ ಜ್ಯೋತಿರ್ಲಿಂಗ, ತಮಿಳುನಾಡು. ಶ್ರೀರಾಮನು ರಾವಣನನ್ನು ಕೊಂದ ಪಾಪದಿಂದ ವಿಮೋಚನೆಗಾಗಿ ಶಿವಲಿಂಗವನ್ನು ಪ್ರಾರ್ಥಿಸಲು ಬಯಸಿದನು. ಹನುಮಂತನು ಹಿಮಾಲಯದಿಂದ ಭವ್ಯವಾದ ಶಿವಲಿಂಗವನ್ನು ತರಲು ತಡವಾದಾಗ ಸೀತಾದೇವಿಯು ಮರಳಿನಿಂದ ಶಿವಲಿಂಗವನ್ನು ರೂಪಿಸಿದಳು. ಕೊನೆಯದಾಗಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ, ಆಂಧ್ರಪ್ರದೇಶ್. ಶಿವ ಪಾರ್ವತಿ ದೇವಿಯೊಂದಿಗೆ ತಮ್ಮ ಮಗ ಕಾರ್ತಿಕೇಯನ್ನು ಸಮಾಧಾನಪಡಿಸಲು ಇಲ್ಲಿ ಕಾಣಿಸಿಕೊಂಡಿದ್ದರು. ಕಾರ್ತಿಕೇಯನ ಅಸಮಾಧಾನವು ಅವನ ಸಹೋದರ ಗಣೇಶನ ವಿವಾಹದಿಂದ ಹುಟ್ಟಿಕೊಂಡಿತು. ಈ ದೇವಾಲಯದಲ್ಲಿ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬ ಎಂಬ ದೇವತೆಗಳಿವೆ. ಇಷ್ಟು 12 ಜ್ಯೋತಿರ್ಲಿಂಗಗಳ ಚಿಕ್ಕ ವಿವರಣೆ. ಧನ್ಯವಾದಗಳು.